ಸಹ ನೋಡಬೇಕು. ಏನಾದರೂ ನಮ್ಮ ಮನೆಯವ್ರಿಗೆ ತುಂಬ ಐಡಿಯಾ ಇದೆ ಅದ್ರ ಬಗ್ಗೆ. ಸೊ ಅದನ್ನು ಪೈಪೆಲ್ಲ ಹೊಡೆದೋಗಿರುವಂಥದ್ದಕ್ಕೆ ಏನಾದರೂ ಮಾಡಿದ್ರೆ ಏನು ಐಡಿಯಾ ಬರುತ್ತೆ ಅಂತೇಳಿ ಸೊ ಟೋಟಲ್ ಇದನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು, ಹೋಗೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು ಮಾತ್ರ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಈ ಇದರಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಬಟ್ ಆದರೂ ನನ್ನ ಮಕ್ಕಳಂತೂ ಕೇಳೋದೇ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಅಂದಲಗೆರೆಗೆ ಬಂದಿದ್ದೀವಿ. ಅಂದರೆ ನಮ್ಮ ಅಪ್ಪನ ಊರು ಬಂದಿರೋದು. ಸೊ ಇಲ್ಲಿ ನಮ್ಮ ಅಪ್ಪಂದು ಅದೇ ತೋಟ, ತೆಂಗಿನ ತೋಟ ಎಲ್ಲ ಇದೆ. ಅಂದರೆ ಸಸಿ, ಅಡಿಕೆ ಸಸಿ ಅವೆಲ್ಲ ಇದೆ. ಗದ್ದೆ ಅಂತಾರಲ್ಲ, ಗದ್ದೆ ತುಂಬ ಇದ್ದಾವೆ. ಬಟ್ ಒಂದೊಂದು ಕಡೆ ಅಂದರೆ ಒಂದು ನಂಗೆ ಅಷ್ಟು ಐಡಿಯಾ ಇಲ್ಲ. ಒಟ್ಟಾರೆ ಇದೆ, ತುಂಬ ಇದೆ. ಬಟ್ ಇನ್ನೂ ಮಧ್ಯದಲ್ಲಿ ಇದೆ ಮತ್ತು. ಸೊ ಬನ್ನಿ ತೋರಿಸ್ತೀನಿ. ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇವತ್ತು ಒಂದು ಬೀಗ್ರೂಟ ಐತಲ್ವ, ಹಾಗಾಗಿ ಅಪ್ಪನೂರಿಗೆ ಹೋಗಿ ಹಂಗೆ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬಟ್ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ಅಂದರೆ ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಹಾಕ್ತಾ ಇರೋದು ಅದು ಬಂದು 2 ಪ್ಲೇಸ್ ನೋಡ್ದಂಗೆ ಆಯಿತು. ಗೋಬಿ ಅಂಕಲ್ಲು ಯಾಕಪ್ಪ ಬಂದೆ ಅನಿಸ್ಬಿಡುತ್ತೆ ನಿಮಗೆ. ಇನ್ನು ನಡೆಯೋದೇ ನೀವು ತಿಂದಿರೋದೆಲ್ಲ ಕರ್ಗೋಗ್ಬೇಕು. ಏನು ಬಿಸಿಲು ಯಪ್ಪ. ಸೊ ಅಪ್ಪನೂ ಅಷ್ಟೇ ಬೋರೆಲ್ಲ ತೆಗಿಸಿದ್ರು. ಸೊ ಇವಾಗ ಗಿಡಗಳೆಲ್ಲ ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿದೆ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಬಟ್ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತಲೇ ಬೇರೆಯವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಸೊ ಅವರೆಲ್ಲ ನೋಡ್ಕೊಳ್ತಾರೆ. ಬಟ್ ಆದ್ರೂ ಒಂದೊಂದು ಸಸಿಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಅದೊಂದು ಸ್ವಲ್ಪ ಒಣಗಿಬಿಟ್ಟಿದೆ ಅಂತ ಅಂದರೆ ಅದು ಅಷ್ಟೇ ವೇಸ್ಟು. ಸೊ ಅದನ್ನೆಲ್ಲ ಚೇಂಜಸ್ ಮಾಡ್ತಾನೆ ಇರಬೇಕು. ಹಾಗೆ ನೋಡ್ಕೊಂಡು ಬಂದ್ವಿ. ಬಟ್ ಇನ್ನೂ ಮುಂದೆ ಎಲ್ಲ ಹೋಗಬೇಕಿತ್ತು. ಏನು ಮಾಡ್ತಿದ್ಯಾ ಶಿನಾ? ಅದೇನದು? ಹಾಂ ಬಾ ಶಿನಾ, ಹಾಗೆಲ್ಲ ಮುಟ್ಬೇಡ, ಹುಳ ಇರುತ್ತೆ. ಬಾ ಬಾ, ನಿಧಾನ ನಡ್ಕೊಂಬ, ಕೆಳಗಡೆ ನೋಡ್ಕೊಂಬ, ಮುಳ್ಳಿರುತ್ತೆ, ಎತ್ಕೊಳಕ್ಕಾಗಲ್ಲ. ನಾನು ಬಾಟ್ಲಿ ಹಿಡ್ದಿದ್ದೀನಿ ತಾನೇ. ಸರಿ ಬಾ, ಆಯಿತು ಬಾ, ಅಲ್ಲಬೇಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಶಿಗಪ್ಪ ಅವ್ರಿಗೆ ಫೋನ್ ಮಾಡಿದ್ದೆ ನಾನು, ಇನ್ನೇನು ಬರ್ತಾಯಿದ್ದೀವಿ ಅನ್ನೋ ಟೈಮ್ಗೆ ಅವರು ಸಹ ಮನೆ ಹತ್ರ ಇದ್ದರು. ಬಂದರು ಇವಾಗ ನಮ್ಮ ಶಿಗಪ್ಪ. ಇವರು ಬಂದು ನನಗೆ ಶಿಗಪ್ಪ ಹಾಕಬೇಕು, ನಮ್ಮ ಅಪ್ಪಂಗೆ ಅಣ್ತಮ್ಮದಿರು, ಶಿಗಪ್ಪನ ಮಕ್ಕಳುಗಳು. ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಮ್ಮ, ಅಂದರೆ ಅಣ್ತಮ್ಮದಿರು ಅಲ್ಲ. ಶಿಗಪ್ಪ ಏನಾಗಬೇಕು ನಮ್ಮ ಅಪ್ಪಂಗೆ? ಶಿಗಪ್ಪ ದೊಡ್ಡಪ್ಪನ ಮಕ್ಕಳು. ನೋಡಿ ಇವರೇ ನಮ್ಮ ಶಿಗಪ್ಪ. ಏನು ಶಿಗಪ್ಪ, ನನ್ನ ಬಗ್ಗೆ ಏನಾರು ಹೇಳೋದಕ್ಕೆ ಇಷ್ಟಪಡ್ತೀಯಾ? ಏನಾದರೂ ಒಂದೆರಡು ಮಾತಾಡು, ಹೇಳ. ಏನು ಮಾತಾಡು? ಏನಾದರೂ ಒಂದೆರಡು ಮಾತಾಡು ನನ್ನ ಬಗ್ಗೆ, ಹೇಳ. ಮೇಲೆ ನೋಡು, ನಾಚಿಕೆ ನಮ್ಮ ಶಿಗಪ್ಪಂಗೆ. ಸೊ ಹಂಗೆ ಬಂದಿದ್ರು ತೋಟದ ಹತ್ರ, ಗದ್ದೆ ಹತ್ರ ಎಲ್ಲ ತೋರಿಸೋದಕ್ಕೆ. ಕೆಲವೊಂದೆಲ್ಲ ಪೈಪೆಲ್ಲ ಹೊಡೆದೋಗಿತ್ತಲ್ವ, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ನೋಡಿ ಇವರೇ ನಿಮ್ಮ ಶಿಗಪ್ಪ. ಹಾಂ ಅದೇ ಮಾಡಬೇಕು. ಅಪ್ಪ ಇರ್ತೀರಲ್ಲ ನೋಡೋರು ಮಾಡೋರು, ಏನು ಮಾಡೋದು? ಹಾಂ ಕರ್ನೇರಿಗೆ ಹೋಗೋಣ ಅಂತ ಬಂದ್ವಿ. ಹಂಗೆ ಅಂದಿಗೆರೆಗೆ ಹೋಗಿ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗೋಣ. ಎಲ್ಲರೂ ಚೆನ್ನಾಗವ್ರೆ, ಅವರು ಬರ್ತಾವ್ರೆಲ್ಲ. ಬಸ್ಸಲ್ಲಿ ಈ ಸೀಬೆಗಡೆನ ಫುಲ್ ಲೈನು. ಗೊಬ್ಬರ ಹಾಕ್ತಾಯಿದ್ದೀರಾ?
ಹಾಂ ಅದನ್ನು ಹಾಂ ಅದೇ ಸರಿ ಬರ್ತೀನಿ ಹಾಂ ಓಕೆ. ಇವಾಗ ನಾವು ಗದ್ದೆ ಹತ್ರ ಎಲ್ಲ ಹೋಗಿ ಬಂದ ಮೇಲೆ ಇವಾಗ ಮನೆ ಹತ್ರ ಬಂದ್ವಿ. ಕೆಲವೊಂದಷ್ಟು ಸ್ವಲ್ಪ ಲಗೇಜ್ ಎಲ್ಲ ಇತ್ತು, ಅದನ್ನೆಲ್ಲ ಮನೇಲಿ ಇಟ್ಟು ಹೋಗೋಣ ಅಂತೇಳಿ ಬಂದ್ವಿ. ಈಗ ನಾವು ಶಿಗಪ್ಪ ಬಾಗಿಲು ತೆಗಿತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವಾಗೆಲ್ಲ ನಿಮಗೆ ನನ್ನ ಊರು ತೋರಿಸಿದಾಗ ಫುಲ್ಲೆಲ್ಲ ಗಿಡಗಳಿತ್ತು, ಅದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸ್ವಲ್ಪ ಬ್ಲ್ಯಾಂಕ್ ಆಗಿದೆ, ಸ್ವಲ್ಪ ಪೈಂಟ್ಸ್ ಎಲ್ಲ ಮಾಡಿಸ್ಬೇಕು. ಸೊ ಅದೆಲ್ಲ ಸ್ವಲ್ಪ ಟೈಮ್ ಬೇಕು, ನೋಡೋಣ. ಅದೆಲ್ಲ ಆದರೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಾಡಬೇಕು ಅಂತ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಸೊ ತುಂಬ ವರ್ಷ ಆಯಿತು, 2006 ಇದು ಮನೆ ಕಟ್ಟಿರುವಂಥದ್ದು. ಸ್ವಲ್ಪ ಕಲರ್ಸ್ ಎಲ್ಲ ಡಿಮ್ ಆಗಿದೆ, ಎಲ್ಲ ಪೈಂಟ್ ಎಲ್ಲ ಮಾಡಿಸ್ಬೇಕು. ಸೊ ಇವಾಗ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫುಲ್ಲು ಸೆಕೆ ಆಗಿಬಿಟ್ಟಿದೆ. ಸೊ ಗದ್ದೆ ಹತ್ರ ಹೋಗಿ ಫುಲ್ಲು ಸ್ವೆಟ್ ಆಗೋಗ್ಬಿಟ್ಟಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಬಂದು ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ಬಟ್ ಜಾಸ್ತಿ ಐಟಮ್ಸ್ ಏನು ಇಟ್ಟಿಲ್ಲ. ಸೊ ಯಾರು ಇಲ್ಲಿ ಸ್ಟೇ ಆಗೋದಿಲ್ಲ, ಅಪರೂಪಕ್ಕೊಮ್ಮೆ ಬರ್ತೀವಿ. ಸೊ ಹಬ್ಬ ಟೈಮಲ್ಲಿ ಬರ್ತೀವಿ, ಮತ್ತು ಇನ್ನೇನಿಲ್ಲ, ಆವಾಗವಾಗ ಮಧ್ಯದಲ್ಲಿ ಒಂದ್ಸರಿ ಬಂದು ಹೋಗ್ತೀವಿ. ತುಂಬ ದಾವ್ ತಡೆಯೋಕ್ಕಾಗ್ತಾ ಇಲ್ಲ, ಅದಕ್ಕೆ ಫಾಂಟ ತರಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೇ ಬೇಕ್ರಿ ಇದೆ ಅಮೃತೂರ್ ಹತ್ರ. ನಿಮ್ಗೇನು ಬೇಕು ಫಾಂಟ? ಯಾವ್ದು ಮಾಜಾ ತಗೋ, ಚೆನ್ನಾಗಿರುತ್ತೆ. ಮಾಜಾ ಬೇಡ ಕಣೆ, ಮಾಜಾ ಹಾಕಿದೆಯಾ? ಈಟು ಮಾಜಾ ಅದು ಕೋಡಿ ಇರ್ಲೇನು ಕೋಲ್ತಾ ಬರಲ್ಲ. ಶೆಕೆ ನೋಡಿ, ಎಲ್ಲ ಫುಲ್ಲು ನಾನು ಬೆಂಗಳೂರಿಂದ ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಹೊಂಟು ಕೂಲಾಗಿ ತಿರ್ಗಾಡ್ಬಿಟ್ಟು ಶಾಕ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಕೂತಿದಾರಲ್ಲ, ಆ ಅಣ್ಣನೂರ್ಗೆ ಹೋಗ್ತಾ ನಾನ್ ಹೇಳ್ತಾ ಇದ್ದು ದೇವಸ್ಥಾನ ರೇಟ್ ತಗೋಬೇಕಾ ಹೆಂಗೆ ಅಂತ ಕೇಳ್ತಾರ ದಿನ. ಅದೇ ಬೆಟ್ಟ ತಗೋಲೇಬೇಕಾನೆ. ಸೊ ಇವಾಗ ಅಪ್ಪನೂರಿಗೆಲ್ಲ ಹೋಗಿದ್ದಾಯಿತು. ಹೋಗಿ ಇವಾಗ ನಾವು ಬೆಟ್ಟಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಟ್ಟಲ್ಲಿಲೇನೆ ಕರ್ನೆರೆ ಮಾಡ್ತಾ ಇರೋದು ಬಿಗ್ ರೂಟ. ಸೊ ಅದು ಅಲ್ಲಿಗೆ ಹೋದ್ಮೇಲೆ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಊರಿಗೂ ಹೋಗ್ಬಿಟ್ಟು ಆಮೇಲೆ ನಾವು ಕರ್ನೆರೆಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ವ್ಲಾಗ್, ಸೊ ಅಲ್ಲಿಗೆ ಹೋದ್ಮೇಲೂ ಸಹ ನಾನು ವ್ಲಾಗ್ನ ಮಾಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.